ಎಲ್ಲ ನಿಮ್ಗೆ ಗೊತ್ತಿದೆ, ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದ್ವಿ. ನಮ್ಮ SP ಸಾಹೇಬರ ನೇತೃತ್ವದಲ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನೆಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರ್ ಮೋಟರ್ ವೆಹಿಕಲ್ಸ್ ಅವ್ರಿಗೆ ಅಂತ. ಅದಕ್ಕಾಗಿ ಎಲ್ಲಂದ್ರಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾ ಇದ್ರಿ, ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಲಿಸ್ತಾ ಇದ್ರಿ, ಸರ್ಕಲ್ಗಳಲ್ಲಿ ನಿಲ್ಲಿಸ್ತಾ ಇದ್ರಿ, ಮತ್ತೆ ನೀವು ಎಲ್ಲ ಇಷ್ಟ ಬಂದಿದ್ದ ಕಡೆ ಪಿಕ್ ಮಾಡ್ತಾ ಇದ್ರಿ, ಇಷ್ಟ ಬಂದಿದ್ದ ಕಡೆ ಡ್ರಾಪ್ ಮಾಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ಸುಮಾರು 75ರಿಂದ 80 ಆಟೋಗಳನ್ನ ಇವತ್ತೆಲ್ಲ ಸೀಸ್ ಮಾಡಿದೀವಿ. ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನೆಂದ್ರೆ, ಇನ್ನು ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ರಸ್ತೆಯ ಮಧ್ಯಭಾಗದಲ್ಲಿ ಆಗಲಿ, ಜಂಕ್ಷನ್ಸ್ ಹತ್ರ ಆಗಲಿ, ಮತ್ತೆ ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನು ನಿಲ್ಲಿಸಬಾರ್ದು. ಎಲ್ಲಿ ತಮಗೆ ನಿಗದಿಪಡಿಸಿದಂತ ಜಾಗ ಇದೆ ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನ್ ಫಾಲೋ ಮಾಡಬೇಕು. ಸಿಂಗಲ್ ಲೈನ್ ಅಲ್ಲಿ ಹಾಕ್ಬೇಕು. ಡಬಲ್ ಲೈನ್ ಮತ್ತೆ ಟ್ರಿಬಲ್ ಲೈನ್ ಮಾಡಿದ್ರೆ ಮತ್ತೆ ಅದಕ್ಕೂ ಇನ್ನೂ ಹೆಚ್ಚಿನದಂತ ದಂಡ ಆಗ್ತದೆ. ಮತ್ತೆ ಎಲ್ಲಾನು ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಸಹ ಇದು ರಸ್ತೆ ನಿಯಮಗಳನ್ನ ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತೆ ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನ ಕೊಡಬೇಕು. ಕೊಡೋ ಮುಖಾಂತರ ನಮ್ಮ ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದೀವಿ. ಇದನ್ನ ಕಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ತಮಗೆ 1 to double ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲನ್ನೂ ಸಹ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಇದನ್ನ ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನ ತಿಳಿಸ್ಬೇಕು, ಕಡ್ಡಾಯವಾಗಿ ತಿಳಿಸ್ಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ. ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ. ಮತ್ತೆ ಅದರಿಂದ ನಿಮಗೂ ಸಹ ಒಳ್ಳೆ ಹೆಸರು ಬರ್ತದೆ. ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನ ಕೊಡಬೇಕು. ಥ್ಯಾಂಕ್ ಯು ಸರ್. ನಿಮ್ ಟಾರ್ಗೆಟ್ ಏನಿದೆ ಸರ್? ಏನ್ ಮಾಡ್ಬೇಕಂತ ಹೇಳಿ? ನಮ್ಮ ಟಾರ್ಗೆಟ್ ಏನಿಲ್ಲ, ವಿಜಯಪುರ ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಸುಗಮವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಪಾದಚಾರಿಗಳಿಗಾಗ್ಲಿ ಇತರ ಮೋಟರ್ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು. ಇವರು ಎಲ್ಲಂದ್ರಲ್ಲಿ ನಿಲ್ಸೋದ್ರಿಂದ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ. ಅದಕ್ಕಾಗಿ ಇವರು ಸ್ವಲ್ಪ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಬಹಳಷ್ಟು ಸಂಚಾರ ವ್ಯವಸ್ಥೆಗೆ ಬಹಳ ಒಳ್ಳೇದಾಗ್ತದೆ. ಮತ್ತೆ ಇದು ಇವ್ರಿಗೂ ಸಹ ಒಳ್ಳೆ ಹೆಸರು ಬರ್ತದೆ, ಆಟೋ ಚಾಲಕರಿಗೂ ಸಹ. ಸರ್, ಈಗ ಪೊಲೀಸ್ ಅವರಿಗೂ ವಾದ ಹಾಕ್ತಾರೆ ಮತ್ತು ಅವ್ರಿಗೆ ಜೊತೆ ಜಗಳ ಮಾಡೋದು ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಏನ್ ಆಕ್ಷನ್ ಇರ್ಬೋದು? ಜಗಳ ಮಾಡಿದ್ರೆ ನಮ್ಗೆಲ್ಲ ಬಾಡಿ ಓನ್ ಕ್ಯಾಮ್ರಾಸ್ ಇದೆ, ಮತ್ತೆ ನಮ್ಮದೇ ಆದಂತ ಕ್ಯಾಮ್ರಾಸ್ ಇದಾವೆ. ಪ್ರತಿಯೊಂದು ಆಟೋ ಲಿಫ್ಟ್ ಮಾಡ್ಬೇಕಂದ್ರೂ ಕೂಡ, ತಗೋಬರ್ಬೇಕಂದ್ರೂ ಕೂಡ ನಾವು ವಿಡಿಯೋ ಮಾಡ್ಕೊಂತೀವಿ. ತಾವು ಏನೇ ಅಲಿಗೇಷನ್ ಮಾಡಿದ್ರು, ತಾವ್ ಏನಾದ್ರೂ ಆ ರೀತಿ ಜಗಳ ಮಾಡಿದ್ರೆ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗುವುದು. ಬರೀ ಇದು ಆಟೋ ಸಲುವಾಗಿ ಏನು, ಪೂರ ಟೋಟಲ್ ವೆಹಿಕಲ್ಸ್ ಸಲುವಾಗಿ? ಆಟೋ ಸಲುವಾಗಿ ಅಲ್ಲ, ಇದು ಬಹಳಷ್ಟು ಆಟೋಸ್ದು ಸ್ವಲ್ಪ ನ್ಯೂಸೆನ್ಸ್ ಹೆಚ್ಚಾಗಿರೋದ್ರಿಂದ ಟಿಂಟೆಡ್ ಗ್ಲಾಸ್ ಬಗ್ಗೆನೂ ಸಹ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಕ್ರಮ ಜರುಗಿಸ್ತಾ ಇದೀವಿ. ಡಿಫೆಕ್ಟಿವ್ ಸೈಲೆನ್ಸರ್ ಬಗ್ಗೆನೂ ಕ್ರಮ ಜರುಗಿಸ್ತಾ ಇದೀವಿ. ಅದೇ ರೀತಿಯಾಗಿ ಡಿಫೆಕ್ಟಿವ್ ಸೈಲೆನ್ಸರ್ ಎಲ್ಲಾ ಅಫೆನ್ಸಸ್, ಎಲ್ಲಾ ವೈಲೇಷನ್ಸ್ ಬಗ್ಗೆನೂ ಸಹ ಕ್ರಮ ಜರುಗಿಸ್ತಾ ಇದೀವಿ. ಪಾರ್ಕಿಂಗ್ ಒಳಗೆ ಗಾಡಿ ತರ್ಬಿದ್ದೇವ್ರಿ. ಅವರು ಗಾಡಿ ಬಂದ ಹಿಡಿದ್ರು. ನಾವು ಮುಂಜಾನೆ ಹಿಡಿದ ಬಂದ ಇಲ್ಲಿ ನಿಂತೇವ್ರಿ. ಊರು ಎಲ್ಲಿ ನಾವು ಪಾರ್ಕಿಂಗ್ ಒಳಗೆ ಗಾಡಿ ತರಬೇಡ್ರಿ. ತರಬಿದ್ರು SP ಸಾಹೇಬ್ರ ಗಾಡಿ ಸೀಸ್ ಮಾಡ್ತೀನಂತ ಅಂದಾರ್ರಿ ಅವರು. ಅದು ಮಾಡಿದ್ರು ಮತ್ತೆ ಹಿಂದಿ ಗಡಿಸಿ ನೀ ಹತ್ತಕಿರಿ, ನಾ ಬಡ್ಕೋಬೇಡ್ರಿ, ನಿಮ್ಮ ಪಾಳ್ಯದ ಮ್ಯಾಗ ಗಾಡಿ ತುಂಬ್ಕೊಂಡು ₹100 ಕಡಿಮೆ ಆದ್ರೆ ಆಗವಲ್ದಕ್ಕೆ ಖರೆ ಒಬ್ಬರಿಗೊಬ್ರ ಇದು ಮಾಡ್ಕೊಂಡ ಹೋರಿಪ್ಪ ಅನ್ನೋದು ಇಷ್ಟೇ ರೀ. जो भी आज हमारे साथ हुआ, अपना अनुभव हुआ है, आइंदा तुम्हें भी नको करो कौन भी ऐसा। हमारे साथ जो भी गलती हुई है वो हमें अफसोस करते हैं कि जो भी तुम ना राबने करेंगे तो पाली में लगा के राब सकते हैं। भले ही तुम्हें 100 रुपये कम राबो, खैर पाली में लाइन लगा के मारो। सबको बहुत तकलीफ हो रही है। जो भी करना है तुम करो। जो भी आज साहब अपना छोटे सो है, उनके साहब के मेहरबानी से जो अभी हमने छोड़ा है वो बहुत शुक्र अदा है ऊपर वाले का कि इन्हों हमने सब जने छोड़े। सब ऑटो वालों को जो हमें गलती करे, तुम्हें भी दोबारा गलती है नको करो। यही हमारा लास्ट है।